ಗನ್ನನ್ನು ಕೈಯಲ್ಲಿ ಇಟ್ಕೊಂಡು ರಿಯಲ್ ಬುಲೆಟ್ಸಲ್ಲಿ ಶೂಟ್ ಮಾಡೋ ಮಜಾನೇ ಬೇರೆ. ಈ ಪಕ್ಕದಲ್ಲಿ ಯಾರೋ ಒಬ್ಬ ಶೂಟ್ ಮಾಡ್ದ, ಕಿವಿ ತೂತಾಗೋಯ್ತು. ಹೊಡೆದನ ಬುಲ್ಸೈ ಹೊಡೆದ್ಬಿಟ್ಟು ಅವನೇ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಬಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮಗೆ ಫುಲ್ ಖುಷಿ ಜೋಶಲ್ಲಿದೆ ಈ ವಿಡಿಯೋ. ಯಾಕೆಂದರೆ ಇವತ್ತು ನಾವು ನಿಜವಾದ ಗನ್ನು ಫೈರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಶೂಟಿಂಗ್ ರೇಂಜ್ಗೆ ಬಂದಿದ್ದೀವಿ. ಸೊ ಎಲ್ಲಿ ಅಂದರೆ ಪಟಾಯಿಂದ ಸ್ವಲ್ಪ ದೂರ, ಒಂದು ಸ್ವಲ್ಪ ದೂರ 20 ನಿಮಿಷ ಡ್ರೈವ್ ಅಷ್ಟೇ. 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಏನೋ ಇದೆ. ಇಲ್ಲಿ ಟೈಗರ್ ಪಾರ್ಕ್ ಇದೆ. ಟೈಗರ್ ಪಾರ್ಕ್ ಪಕ್ಕನೇ ಇದೊಂದು ಶೂಟಿಂಗ್ ರೇಂಜ್ ಇದೆ. ಸೊ ಬ್ಲ್ಯಾಕ್ ವಾಟರ್ ಶೂಟಿಂಗ್ ರೇಂಜ್ ಹೆಸರು ಅದ್ರದ್ದು. ಗೂಗಲ್ ಲೊಕೇಶನ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡ್ಬೋದು ನೀವು. ಸೊ ಇಲ್ಲಿ ರಿಯಲ್ ಗನ್ಗಳು, ವೆರೈಟಿ ಪಿಸ್ತೂಲಿಂದ ಹಿಡಿದು ದೊಡ್ಡ ದೊಡ್ಡ ಗನ್, ಮಿಷಿನ್ ಗನ್ ಎಲ್ಲ ಶೂಟ್ ಮಾಡ್ಬೋದು. AK-47 ಎಲ್ಲ ಇದೆಯೇನೋ ಗೊತ್ತಿಲ್ಲ, ನೋಡಿದ್ದೀವಿ ವೀಡಿಯೋದಲ್ಲಿ ಮಾಡಿರೋದು ಎಷ್ಟೊಂದು ಜನ. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ ನಮ್ಮ ದೇಶದಲ್ಲಿ ಮಾಡೋದಕ್ಕೆ. ಅಲ್ಲೆಲ್ಲ ಬರೀ ಏರ್ ಗನ್ ಶೂಟ್ ಮಾಡ್ಬೋದು, ಬಟ್ ಇಲ್ಲಿ ರಿಯಲ್ ಗನ್ನು, ರಿಯಲ್ ಬುಲೆಟು. ಅದಕ್ಕೋಸ್ಕರ ಬಂದಿರೋದು, ಮಿಸ್ ಮಾಡಿದ್ರೆ. ಬ್ಯಾಂಕಾಕ್ ಹೋಗಿದ್ವಿ, ಅಲ್ಲಿ ಜಾಸ್ತಿ ಕಾಸ್ಟ್ಲಿ ಅಂದ್ಬಿಟ್ಟು ಬಂದ್ಬಿಟ್ವಿ ಇಲ್ಲಿಗೆ. ಸೊ ಈಗ ಹೋಗ್ಬೇಕು, ಒಳಗಡೆ ಹೋಗೋಣ. ನಾವು ಇಲ್ಲಿ ಬರೋದಕ್ಕೆ ಮೇನ್ ಕಾರಣ ಬಂದುಬಿಟ್ಟು ಐ ವಿಲ್ ಟ್ರಾವೆಲ್ ಅನ್ನೋ ಗ್ರೂಪು ನಮ್ಗೆ ಕಮ್ಮಿ ಬಜೆಟಲ್ಲಿ ನಮಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದಕ್ಕೆ ಇದು ಪ್ಯಾಕೇಜ್ನ ಇದು ಸಾಧ್ಯ ಆಯಿತು, ಬ್ಯಾಂಕಾಕ್ ಟ್ರಿಪ್ಪು. ಸೊ ನೀವು ಕೂಡ ಆ ಥರ ಹೋಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀವಿ. ನೀವು ಬುಕ್ ಮಾಡ್ಕೊಂಡು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಒಂದು ಪ್ಯಾಕೇಜ್ ಬುಕ್ ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇಲ್ಲ, ಇದು ನಾವು ಸಪ್ರೇಟಾಗಿ ಬಂದಿರೋದು. ನಮ್ಮ ಪ್ಯಾಕೇಜ್ ಏನಿದೆ ಅಂದರೆ ಟೈಗರ್ ಪಾರ್ಕ್ ಇತ್ತು, ಆಮೇಲೆ ಒಂದು ಮೀಡಿಯಮ್ ಸೈಜು ಟೈಗರ್ ಜೊತೆ ಫೋಟೋನು ಫ್ರೀ ಇತ್ತು. ಬಟ್ ಅದಕ್ಕೆ ಮುಂಚೆ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಮಜಾ ಮಾಡೋಣ ಅಂತ ಬನ್ನಿ, ಒಳಗೋಣ. ನೀವು ಬಂದಾಗ ಒಂದ್ಸಲ ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಒಳಗಡೆ ಬಂದಿದ್ದೀವಿ. ಈಗ ಒಳಗೆ ಬುಕ್ ಮಾಡಬೇಕು. ಬುಕ್ ಮಾಡೋಕ್ಕೆ ಮುಂಚೆ ಇಲ್ಲಿ ಫುಲ್ಲು ಮೆನು ಕಾರ್ಡ್ ಹಾಕಿದ್ದಾರೆ. ನಿಮ್ಗೆ ಯಾವ್ಯಾವ ಗನ್ನು ಎಷ್ಟೆಷ್ಟು ರೂಪಾಯಿ, ಕಾಂಬೋ ಸೆಟ್ಗಳು ಥರನೂ ಇದೆ. ಸೊ ಅದರಲ್ಲಿ ನೋಡಿಕೊಂಡು ಚೂಸ್ ಮಾಡಿ ನಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳೋಣ ಅಂತ ಇದ್ದೀವಿ. ಈ ಮೇಯ್ನಾಗಿ ಬಂದುಬಿಟ್ಟು ಇಲ್ಲಿ ಸೆಟ್ ಎ, ಸೆಟ್ ಬಿ, ಸೆಟ್ ಸಿ ಅಂತ ಇದೆ. ಅದರಲ್ಲಿ ಏನು ಅಂದರೆ ಅದನ್ನು ವಿಚಾರಿಸಿದ್ವಿ. ಸೊ ನಾವು 4 ಜನ ಶೇರ್ ಮಾಡೋಣ ಅಂದ್ಕೊಂಡ್ವಿ. ಸೆಟ್ ಎ ಬಂದ್ಬಿಟ್ಟು 2 ಗನ್ನು, ಅದು ಒಬ್ಬರೇ ಮಾಡೋಕ್ಕಾಗದಂತೆ, ಇಬ್ಬರಿಗೆ ಕೊಡೋಲ್ಲ. ಸೆಟ್ ಬಿ ಬಂದು 3 ಗನ್ ಇರೋದನ್ನ ಇಬ್ಬರು ಶೇರ್ ಮಾಡ್ಬೋದಂತೆ. ಸೆಟ್ ಸಿ, ಸೆಟ್ ಡಿ 4 ಗನ್ ಇರೋದನ್ನ 3 ಜನ, ಸೆಟ್ ಬಿ 3 ಗನ್ ಇರೋದನ್ನ ಇಬ್ಬರು, ಸೆಟ್ ಎ 2 ಗನ್ ಇರೋದನ್ನ ಒಬ್ಬರೇ ಯೂಸ್ ಮಾಡೋಕ್ಕಾಗೋದು. ಸೊ ಅದು ನಮ್ಗೆ ವರ್ತಿಲ್ಲ, 4 ಜನನೂ ಯೂಸ್ ಮಾಡಬೇಕು. ಒಂದೇ ಗನ್ ಬೇಕು ನಮಗೆ, ಬಟ್ ಅದು ಸಿಗೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು M4 ಒಂದೇ ಗನ್ನು, ಆ ಗನ್ನ 4 ಜನನೂ ಸಪ್ರೇಟಾಗಿ ತೊಗೊತಾ ಇದ್ದೀವಿ. ಕಾಂಬೋ ತೊಗೊತಲ್ಲ ನಾವು. ಸೊ ನೀವು ಏನಾರ ಕಾಂಬೋನಲ್ಲಿ ನೀವು ಚಿಕ್ಕ ಗನ್ ಬೇಕು, ನನಗೆ ಇಷ್ಟ ಚಿಕ್ಕ ಗನ್ ಶೂಟ್ ಮಾಡೋಕ್ಕೆ, ಒಬ್ಬ ದೊಡ್ಡ ಗನ್ ಬೇಕು ಅಂದರೆ ಆಗ ನೀವು ಕಾಂಬೋ ತೊಗೊಬೋದು. ಸೊ ಎಲ್ರಿಗೂ ದೊಡ್ಡದೇ ಬೇಕು ಅಂದರೆ ನಾವೆಲ್ಲ ದಪ್ಪ ಇದ್ದೀವಲ್ಲ, ನಮಗೆಲ್ಲ ದೊಡ್ಡ ಗನ್ ಬೇಕು. ಅದಕ್ಕೋಸ್ಕರ ಒಂದೇನೇ ತೊಗೊತಾ ಇದ್ದೀವಿ, M4. ಹೋಗ್ಬಿಟ್ಟು ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹೋಗೋಣ. ಬಂದರು ಇಬ್ಬರು, ಹರ್ಷವರ್ಧನ್ ಕ್ಯಾಮ್ರಾ ಹಿಂದೆ ಇದ್ದಾರೆ, ಅವರು ಆಮೇಲೆ ಜಾಯ್ನ್ ಆಗ್ತಾರೆ. ಬನ್ನಿ ಬ್ರೋ, ಹೋಗೋಣ, ಬುಕಿಂಗ್ ಮಾಡೋಣ. ಬುಕಿಂಗ್ ಮಾಡಿ ತಗೊಳ್ಳೋಣ ಗನ್ನು, ದೊಡ್ಡ ಗನ್ನು, ರಿಯಲ್ ಗನ್ನು. ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಗಾಗಲ್ಸ್ ಕೊಡ್ತಾರೆ, ಹೆಡ್ಫೋನ್ಸ್ ಕೊಡ್ತಾರೆ. ಹೆಡ್ಫೋನ್ಸ್ ಅಂದರೆ ಇದು ಕಿವಿ ಸೌಂಡು ಗಂದು ಕೇಳಿಸ್ಬಾರ್ದು ಅಂತ. ಮೈಕ್ ಆನ್ ಆಗಿದೆ, ಮೈಕಲ್ಲಿ ಕೇಳಿಸ್ಕೊಳ್ಳಿ ಸೌಂಡ್ ಹೆಂಗಿರುತ್ತೆ ಅಂತ. ನಮಗೆ ಯಾರು ಮಾತಾಡೋದು ಕೇಳಿಸ್ತಾ ಇಲ್ಲ. ಚೀಟಿಗಳು ಕೊಟ್ಟರು, 4 ಕೊಟ್ಬಿಟ್ಟು ಶೂಟ್ ಮಾಡೋದಷ್ಟೇ ಗನ್ಸ್. ಇದು ಗನ್ ರೇಂಜ್. ಒಬ್ಬರಾದ್ಮೇಲೆ ಹೋಗಿ, ನೀವೇ ಹೋಗಿ ರೆಕಾರ್ಡ್ ಮಾಡಿ, ಫೋಟೋ ತೆಗ್ದು ಕೊಡಿ. ಅದು ನಾನು ರೆಕಾರ್ಡ್ ಮಾಡ್ತೀನಿ, ಫೋಟೋ ತೆಗೀರಿ ಎಲ್ಲರೂ. ಲೋಡ್ ಮಾಡ್ತಾ ಇದ್ದಾರೆ 15 ಬುಲೆಟ್ಸ್. ನಿಮ್ಗೆ ಇಟ್ಕೊಬೇಕು ಅಂತ ನನಗೆ ಗೊತ್ತಿಲ್ಲ, ಅವ್ರು ಕೊಡ್ತಾರೆ. ಕೇಳಿಸಲ್ಲ. ಓಕೆ,
ನನಗೆ ಯಾವುದೋ ಪೆಲೆಟ್ ಗನ್ ನೋಡ್ದಂಗೆ ಅನಿಸ್ತಾಯಿದೆ. ಒಟ್ಟು ಸರಿಯಾಗಿ ರೀಕಾಯ್ಲು. ಪಟ್ ಹೊಡಿತಿದ್ದು ರೀಕಾಯ್ಲ್. ಒಂದು ಮೂರು ಇನ್ನೊಂದು ಮಿಸ್ ಆಗ್ಬಿಟ್ಟಿತ್ತು ಬುಲೆಟು. ಪುಲ್ಸೇ ಹೊಡಿಯೋಣ. ಈಗ ಅಲ್ಲಿ ಹೊಡೆದಿರೋ ಟಾರ್ಗೆಟ್ ಬಂತು ನಮ್ಮದು, ಎಲ್ಲಿ ನೋಡ್ತಿದ್ದೆ ಅಂತ. ಎಲ್ಲ ಬ್ಲ್ಯಾಕ್ ಆಗಿದೆ. 1 2 3 4 5 6 ಈಗ ಹರ್ಷವರ್ಧನ್ ಅವ್ರು ಹೋಗ್ತಾರೆ, ಅದನ್ನು ರೆಕಾರ್ಡ್ ಮಾಡಬೇಕು ನಾವು. ಕ್ಯಾಮ್ರಾ ಕೊಡಿ, ತಗೊಳ್ಳಿ ಚೀಟಿ ಹರ್ಷವರ್ಧನ್ ನಿಮ್ಮದು. ಅವರು ಗುರಿ ಇಕ್ಕಿ ಹೊಡಿತಾ ಇದ್ದಾರೆ. ಅದು ಬ್ಲ್ಯಾಕಲ್ಲಿ ಬಿದ್ದಿದೆ ಬೇಕಲ್ಲಿ ಶಾರ್ಟ್ಸ್. ಅಲ್ಲೇ ಐತೆನಾ? ಅಲ್ಲೇ ಹೋಯ್ತಾ? ಹಾಂ, ಮಂಜಾಗೋಯ್ತಾ? ಇದು ಮಂಜಾಗ್ತದೆ ಅವರ ಟಾರ್ಗೆಟ್. ಓ ಏನು ಬುಲ್ಸೈ. ಅದ್ಭುತವಾದ ಫೀಲಿಂಗು. ಅಷ್ಟು ದುಡ್ಡು ಖರ್ಚು ಮಾಡಿದ್ದು ವರ್ತ್ ಅನಿಸ್ತು. ರಿಯಲ್ ಗನ್ನನ್ನು ಕೈಯಲ್ಲಿ ಇಟ್ಕೊಂಡು ರಿಯಲ್ ಬುಲೆಟ್ಸಲ್ಲಿ ಶೂಟ್ ಮಾಡೋ ಮಜಾನೇ ಬೇರೆ. ಇದಾಕೊಂಡಿದ್ವಲ್ಲ ಕಿವಿಗೆ ಕೇಳಿಸ್ಬಾರ್ದು ಅಂತ, ಅದು ಫುಲ್ ಮುಚ್ಕೊಂಡ್ಬಿಟ್ಟಿರುತ್ತೆ, ಏನೂ ಕೇಳಿಸೋದಿಲ್ಲ. ನೀವು ಪಟ್ 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 ಅಂತ ಇವಾಗ ಯಾವುದೋ ಏರ್ ಗನ್ ಹೊಡಿತೀವಿ ಗೊತ್ತಾ, ಆ ಥರ ಕೇಳಿಸ್ತಾ ಇತ್ತು. ಈಗ ವಾಪಸ್ ಬರೋಕಡೆ ತೆಗೆದೆ, ಈಗ ಪಕ್ಕದಲ್ಲಿ ಯಾರೋ ಒಬ್ಬ ಶೂಟ್ ಮಾಡ್ದ, ಕಿವಿ ತೂತಾಗೋಯ್ತು, ಅಷ್ಟು ಸೌಂಡು. ನಾನು ಮೈಕ್ ಆನ್ ಮಾಡಿ ಇಟ್ಕೊಂಡಿದ್ದೆ. ನಾನು ಶೂಟ್ ಮಾಡಬೇಕಾದ್ರೆ ಮೈಕ್ ಆನ್ ಆಗಿತ್ತು, ಅದರಲ್ಲೆಲ್ಲ ನೀವು ರೆಕಾರ್ಡಿಂಗ್ ನಾನು ಮಾತಾಡೋದು ಕೇಳಿಸಲ್ಲ, ಅಷ್ಟು ಜೋರಾಗಿ ಸೌಂಡ್ ಬರುತ್ತೆ. ಅದ್ಭುತವಾದ ಫೀಲಿಂಗ್. ಬಂದಾಗ ಮಸ್ಟ್ ಟ್ರೈ ಆ್ಯಕ್ಟಿವಿಟಿ ಇದು. ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಸೇಮ್ ಟೈಗರ್ ಪಾರ್ಕ್ ಹತ್ರನೇ ಇರುತ್ತೆ, ಇಲ್ಲೂ ಸಿಗುತ್ತೆ, ಬೆಂಗಳೂರಲ್ಲೂ ಸಿಗುತ್ತೆ. ಇಲ್ಲಿ ಸ್ವಲ್ಪ ಕಾಂಬೋ ಎಲ್ಲ ಇದೆ. ಸೊ ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗೇ, ಅದು ಥರ ಯಾವುದಾದ್ರೂ ನೀವು ಮಾಡ್ಕೊಬೋದು. 100% ವರ್ತ್. ಆಮೇಲೆ ನಮ್ಮದು ಕೈಗೆ ಕೊಡ್ತಾರೆ, ನಾವು ಶೂಟ್ ಮಾಡಿರೋದು ಇದು ನನ್ನದು. ಬುಲ್ಸೈಗೆ ಮಧ್ಯ ಬಿದ್ದಿಲ್ಲ, ಆ ಲೈನಿಗೆ ಬಿದ್ದಿದೆ ಒಂದು 2 ಬುಲೆಟು. ಇನ್ನು ಮಿಕ್ಕಿದೆಲ್ಲ ಸೆಂಟ್ರಲ್ಲಿ 4 ಬಿದ್ದಿದೆ. ಹೊಡೆದನ ಬುಲ್ಸೈ ಹೊಡೆದ್ಬಿಟ್ಟು ಅವನೇ. ನಂದು ಈ ಲೈನ್ ಮೇಲೆ ಬಿದ್ದಿದೆ, ಒಂದು ಒಳಗೆ ಬಿದ್ದುಬಿಟ್ಟಿದೆ. ಇಲ್ಲಿ 2, ಇದೊಂದು 2 ಬಿದ್ದಿದೆ. ಎಲ್ಲ ಬ್ಲ್ಯಾಕಲ್ಲೇ ಬಿದ್ದಿದೆ. ನಮ್ದು ಆಲ್ಮೋಸ್ಟ್ ನಮ್ಮಿಬ್ಬರದೂ ಎಲ್ಲ ಬ್ಲ್ಯಾಕಲ್ಲೇ ಆಲ್ಮೋಸ್ಟ್ ಎಲ್ಲ ಬಿದ್ದಿದೆ. ಸೊ ಪರವಾಗಿಲ್ಲ, ಕಣ್ಣು ನೀಟಾಗಿ ಕಾಣಿಸುತ್ತೆ. ಅಷ್ಟು ದೂರ ಟಾರ್ಗೆಟ್ ಅಷ್ಟು ದೂರ ಇದ್ದರು, ಇಷ್ಟು ವಯಸ್ಸಾಗಿದ್ರು, 35 ವರ್ಷ ಆಗಿದ್ರು ಕಣ್ಣು ಶಾರ್ಪ್ ಆಗಿದೆ. ಅದು ಕೂಡ ಕರ್ನಾಟಕ, ಅದು ಫಾಗ್ ಆಗೋಗ್ಬಿಟ್ಟಿತ್ತು. ಅವ್ನು ಬಿಚ್ಬಿಟ್ಟ, ನನಗೆ ಒರೆಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಏನೋ ಹಂಗೆ ಶೂಟ್ ಮಾಡಿದ್ವಿ, ನೀಟಾಗಿ ಹೊಡಿತು. ಮತ್ತು ಅದ್ಭುತ, ಮೈಂಡ್ ಬ್ಲೋಯಿಂಗ್, ಬಂಗಾರದಂಗಿದೆ ಅಂತ ಹೇಳ್ಬೋದು. ಇದನ್ನಂತೂ ಮಿಸ್ ಮಾಡ್ದಿರಾ, ಎಲ್ಲರಿಗೂ ಶೇರ್ ಮಾಡಬೇಕು ಈ ವಿಡಿಯೋನ. ಯಾರ್ಯಾರು ಇಲ್ಲಿಗೆ ಬರ್ತಾರೆ ಅವರು ಎಲ್ಲರೂ ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕು. ಅಕಸ್ಮಾತ್ ಪಟಾಯ ಬ್ಯಾಂಕಾಕ್ ಬಂದವರು ಪ್ರತಿಯೊಬ್ಬರು ಟ್ರೈ ಮಾಡಬೇಕು. ಬರೀ ಎಂಜಾಯ್ಮೆಂಟ್ ಅಲ್ಲ, ಇದು ರಿಯಲ್ ಎಂಜಾಯ್ಮೆಂಟು. ಆಮೇಲೆ ATV ಎಲ್ಲ ಇದಾವೆಲ್ಲ ಓಡಿಸ್ಬೋದು. ಬಟ್ ನಾವು ಅದಕ್ಕೋಸ್ಕರ ಬಂದಿಲ್ಲ, ಇದಕ್ಕೋಸ್ಕರ ಬಂದಿಲ್ಲ. ATV ಅಲ್ಲೂ ರೆಸಾರ್ಟ್ಗಳೆಲ್ಲ ಓಡಿಸ್ಬೋದು. ಮೈನ್ ಬಂದಿರೋದು ಗನ್ನು ಸಿಗಲ್ಲ ಆಪರ್ಚುನಿಟಿ ಮತ್ತೆ ಬೇರೆ ದೇಶಕ್ಕೆ ಹೋದ್ರೇ. ಅದಕ್ಕೋಸ್ಕರ ಈಗ ವಾಪಸ್ ಹೋಗೋಣ. ಅವರಿಬ್ಬರು ಆಲ್ರೆಡಿ ಅಲ್ಲೂ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಹತ್ರ ಹೋಗಿ ಮಾತಾಡ್ಸೋಣ. ನಾವು ವ್ಲಾಗ್ ಕಂಟಿನ್ಯೂ ಮಾಡಬೇಕು, ವ್ಲಾಗಲ್ಲೂ ಬರುತ್ತೆ. ಅಯ್ಯೋ, ಟೈಗರ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕೆಲ ಕಾರಣ ಬಂದು ಐ ವಿಲ್ ಟ್ರಾವೆಲ್ ಅನ್ನೋ ಗ್ರೂಪು ನಮಗೆ
ಇಲ್ಲಿ ಕರ್ಕೊಂಬಂದಿದ್ದು ಅವ್ರ ಮುಖಾಂತರನೇ ಬಂದಿರೋದು. ಅವ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಒಳ್ಳೆ ಗೈಡ್ನ ಕೊಡ್ತಾರೆ ಜೊತೆಯಲ್ಲಿ, ಫ್ರೆಂಡ್ಲಿಯಾಗೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಸೊ ಈಗ ಹೋಗೋಣ. ನಮಸ್ಕಾರ.